ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಗ್ಯಾರಂಟಿ ಅಂದರೆ ಅದು ಶಕ್ತಿ ಯೋಜನೆ. ಇವತ್ತು ಹೆಂಗಳಿಯರು ರಾಜ್ಯದಾದ್ಯಂತ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು. ಆದರೆ ಉಚಿತ ಪ್ರಯಾಣದಿಂದ ಸಾರಿಗೆ ನಿಗಮಗಳಿಗೆ ಈಗ ಬಡತನ ಬಂದಿದೆಯಾ? ಇವತ್ತು ಯಾವುದೇ ಪ್ಲೇಸಿಗೆ ಹೋದರೂ ರಾಜ್ಯದಾದ್ಯಂತ ಫ್ರೀ ಮಹಿಳೆಯರಿಗೆ 500ನೇ ಕೋಟಿ ಟಿಕೆಟ್ ನೀಡಿದ ಮುಖ್ಯಮಂತ್ರಿಗಳೇ ಸ್ವಲ್ಪ ನೋಡಬೇಕಿಲ್ಲಿ. ಶಕ್ತಿ ಯೋಜನೆ ಯಶಸ್ವಿ ಅಂತ ಫೋರ್ಸ್ ಕೊಡೋದಲ್ಲ. ಸಾರಿಗೆ ಸಚಿವರೇ, ನಿಮ್ಮ ಇಲಾಖೆ ನೌಕರರ ಬಗ್ಗೆ ಕಾಳಜಿ ಇಲ್ವಾ? ಅನುದಾನ ಇಲ್ಲದೆ ಬಡವಾಗಿದ್ದಾವೆ 4 ಸಾರಿಗೆ ನಿಗಮಗಳು. ಒಂದು ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅಂತ ಬೀದಿಗಿಳಿದು ಹೋರಾಟಕ್ಕೆ ಬರ್ತಾ ಇದ್ದಾರೆ. ಆದರೆ 500ನೇ ಕೋಟಿ ಟಿಕೆಟ್ ನೀಡುವ ಮುಖೇನವಾಗಿ ಸಿದ್ದರಾಮಯ್ಯನವರು ಒಂದು ಕಡೆ ಫೋರ್ಸ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಶಕ್ತಿ ಯೋಜನೆ ಇದು ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಆಗ್ಬೋದು. ಆದರೆ ಅನುಕೂಲ ಪಡ್ಕೊಳ್ತಾ ಇರುವಂಥ ಅದೆಷ್ಟೋ ಮಹಿಳೆಯರೇ ಇವತ್ತು ಈ ಯೋಜನೆ ನಿಲ್ಲಿಸಿ, ತೀರಾ ಕಷ್ಟ ಇರುವಂಥವ್ರು, ತೀರಾ ಕಡು ಬಡವರು ಇರ್ತಾರಲ್ಲ, ಅವ್ರಿಗೆ ಬೇಕಾದರೆ ಈ ಯೋಜನೆ ಕೊಡಿ. ಮತ್ತು ಎಲ್ರಿಗೂ ಕೂಡ ಸ್ವಲ್ಪ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಇವತ್ತು ನಮಗೆ ಓಡಾಡಲಿಕ್ಕೆ ದುಡ್ಡು ಕೊಟ್ಟು ಓಡಾಡಲಿಕ್ಕೆ ನಮ್ಮ ಹತ್ರ ಶಕ್ತಿ ಇದೆ ಅಂತ ಸಾಕಷ್ಟು ಮಹಿಳೆಯರೇ ಈಗ ಹೇಳ್ತಾ ಇದ್ದಾರೆ. ಆಮೇಲೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಅನಾನುಕೂಲ ಆಗಿದ್ದಾವೆ. ಆಟೋದವರಿಗೆ, ಟ್ಯಾಕ್ಸಿಯವರಿಗೆ ಸಾಕಷ್ಟು ತೊಂದರೆ ಹೊಡ್ತಾ ಆಗ್ತಾ ಇದೆ. ಅನುದಾನ ಪಡೆದು ನಮಗೆ ಕೊಡಿ ಅಂತಿದ್ದಾರೆ ನೌಕರರು. ಸರ್ಕಾರದಿಂದ ನಿಗಮಗಳಿಗೆ 9,000 ಕೋಟಿ ಬರಬೇಕಾಗಿದೆ. ನಿವೃತ್ತ ನೌಕರರಿಗೂ ಇನ್ನೂ ಸಿಕ್ಕಿಲ್ಲ ಗ್ರ್ಯಾಚ್ಯುಟಿ ಅಮೌಂಟ್. 2023ರಿಂದ ನಿವೃತ್ತರಾದವರಿಗೂ ಕೂಡ ಗ್ರ್ಯಾಚ್ಯುಟಿ ಹಣ ನೀಡಿಲ್ಲ. ಬರೋಬ್ಬರಿ 250 ಕೋಟಿ ಗ್ರ್ಯಾಚ್ಯುಟಿ ಹಣ ಕೊಟ್ಟಿಲ್ಲ BMTCಗೆ. ಇನ್ನು PF 3,155 ಕೋಟಿ, 3,100 ಕೋಟಿ, ಹೀಗೆ ಸಾಕಷ್ಟು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಇನ್ನು ತಿಂಗಳ ಅರಿಯರ್ಸು 3,100 ಕೋಟಿ. ಶಕ್ತಿ ಯೋಜನೆ ಅನುದಾನ 2,850 ಕೋಟಿ ಬ್ಯಾಲೆನ್ಸ್ ಇದೆ. ಸಾರಿಗೆ ನಿಗಮಗಳಿಗೆ ಅನುದಾನ ಇಲ್ಲದೆ ನೌಕರರಿಗೆ ಅದು ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳು ಕೂಡ ಈಡೇರಿಲ್ಲ ಅಂತ ಒಂದು ಕಡೆ ಸಾರಿಗೆ ನೌಕರರು ತಮ್ಮ ಅಸಹಕಾರವನ್ನು, ಅಸಮಾಧಾನವನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ BMTC, KSRTC ಸೇರಿದಂತೆ 4 ನಿಗಮದ ಸಾರಿಗೆ ನೌಕರರು ನಾವು ಮುಷ್ಕರ ಮಾಡ್ತೀವಿ, ಸರ್ಕಾರ ಈ ಹಿಂದೆ ಕೊಟ್ಟಂತಹ ಭರವಸೆಯಾಗಿಯೇ ಉಳಿದಿದೆ, ಆ ಭರವಸೆ ಈಡೇರಿಸಿಲ್ಲ. ಮತ್ತು ಸಾರಿಗೆ ನೌಕರರು ಸಾಕಷ್ಟು ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ಸರ್ಕಾರದ ವಿರುದ್ಧ. ಸ್ಟ್ರೈಕ್ ಮಾಡಿದಂಥವ್ರನ್ನ ಗುರುತಿಸ್ಬಿಟ್ಟು ಕೆಲಸದಿಂದ ವಜಾ ಮಾಡಿತ್ತು, ಅವರನ್ನು ವಾಪಸ್ ಕೆಲಸಕ್ಕೆ ತಗೊಳ್ಬೇಕು. ಮತ್ತು ಈಗಿರುವ ಸಂಬಳ ಏನಕ್ಕೂ ಸಾಕಾಗ್ತಾ ಇಲ್ಲ, ನಮಗೆ ಸಂಬಳ ಜಾಸ್ತಿ ಮಾಡಬೇಕು. ಆಮೇಲೆ ನಿವೃತ್ತಿ ಆದಮೇಲೆ ನಮಗೆ ಅದೇನು ಬರಬೇಕಿತ್ತಲ್ಲ ಗ್ರ್ಯಾಚ್ಯುಟಿ ಹಣ, ಅದು ಕೂಡ ಬರ್ತಾ ಇಲ್ಲ ಸರಿಯಾಗಿ. ಮತ್ತೊಂದು ಕಡೆ ಶಕ್ತಿ ಯೋಜನೆ ಇದು ತುಂಬ ಜನಪ್ರಿಯ ಯೋಜನೆ ಅಂತ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ. ಇದು ಒಂದು ವರ್ಗದ ಜನರಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಇನ್ನೊಂದು ವರ್ಗದ ಜನರಿಗೆ ಇದು ಅನಾನುಕೂಲ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ಪುರುಷ ಪ್ರಯಾಣಿಕರಿಗೆ ದುಪ್ಪಟ್ಟು ದರ ಏರಿಕೆ ಮಾಡಿದೆ ಸರ್ಕಾರ. BMTC, KSRTC, ನೀವು ಯಾವುದೇ ಸಾರಿಗೆ ನಿಗಮದಲ್ಲಿ ಓಡಾಡಿ, ಇವತ್ತು ಪುರುಷ ಪ್ರಯಾಣಿಕರಿಗೆ ದುಪ್ಪಟ್ಟು ಹಣ, ಮಹಿಳೆಯರಿಗೆ ಉಚಿತ ಅಂತ ಹೇಳಿ ಮತ್ತೊಂದು ಕಡೆ ಆಟೋದವರು ಹಿಡಿಶಾಪ ಹಾಕ್ತಾ ಇದ್ದಾರೆ, ಟ್ಯಾಕ್ಸಿ, ಖಾಸಗಿ ಬಸ್ನವರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾರಿಗೆ ಇಲಾಖೆ ಯಾವ ಹಂತಕ್ಕೆ ಹೋಗಿ ನಿಲ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.